ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಯಾವ ಪಕ್ಷದ ಕಾರ್ಯಕರ್ತರು ಸದೃಢವಾಗಿರುತ್ತಾರೋ ಅಂತ ಪಕ್ಷ ಮಾತ್ರ ಬಲಿಷ್ಠವಾಗಿರಲು ಸಾಧ್ಯ ಎಂದು ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಇಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ, ಪಕ್ಷದ ಸಂಘಟನೆಯಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಪಕ್ಷದ ಬಲವರ್ಧನೆ ಶ್ರಮಿಸಬೇಕು. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಮುಂದಿನ ಕಾರ್ಯಕರ್ತರ ಚುನಾವಣೆ ಬರುತ್ತಿವೆ. ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಕಂಕಣಬದ್ಧರಾಗಿ ಸಿದ್ಧಗೊಳ್ಳಬೇಕು. ಗ್ಯಾರಂಟಿ ಮೂಲಕ ರಾಜ್ಯದ ಜನರಿಗೆ ಆರ್ಥಿಕ ಸ್ವಾವಲಂಬನೆ ನೀಡಲಾಗಿದೆ. ಈ ಬಗ್ಗೆ ಪ್ರಚಾರ ನಡೆಸಿ ಕಾಂಗ್ರೆಸ್ ಪರ ಜನರ ಬದ್ಧತೆ ಸ್ತರಗೊಳಿಸಬೇಕು. ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ 5 ಸ್ಥಾನ ಗೆಲ್ಲಿಸಿ ತಂದಿರುವ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಮಸ್ಕಿ ಶಾಸಕರಾದಂಥ ಶ್ರೀ ಬಸನಗೌಡ ತುರ್ವ್ಯಾಳ ಅವರೇ, ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಬಸನಗೌಡ ವಾಗರ್ತಿ ಅವರೇ, ಹಿರಿಯ ಅಧ್ಯಕ್ಷರುಗಳೇ ಹಾಗೂ ಫಿನ್ಟೆಕ್ಕಿನ ಅಧ್ಯಕ್ಷರೇ, ಕಾರ್ಯಕರ್ತ ಮುಖಂಡರೇ, ನಾನು ಹೆಚ್ಚು ಮಾತನಾಡೋದಲ್ಲ, ಯಾಕಂದ್ರೆ ಎಲ್ಲ ಹಿರಿಯ ಮಾತನಾಡಿ ನಾನು 1-2 ನಿಮಿಷ ಇಂಗ್ಲೀಷ್ನಲ್ಲಿ ಶ್ರೀನಾಥನ್ ಸಾಹೇಬರಿಗೆ ಫ್ರಮ್ ದಿ DCC President of India, we have won all of the local elections and MLC elections. साउथ का एक इम्पोर्टेंट स्टेट है, वो भी हमारा रूलिंग स्टेट है, और भी कांग्रेस का आज का देश में बहुत इम्पोर्टेंट स्टेट है. उसके वो एरिया के लिए वो भी मेरा पूरा कल्याण कर्नाटका और 4 जिला बेलगावी रीजन, वो एरिया का 12 जिला और 70 असेंबली के देखने के लिए मौका दिया. तो इसलिए आपका सामने मेरे को धन्यवाद देना है. और बाकी के मीटिंग क्या कारण के हम मीटिंग रखा, ನಂಬರ್ 1 है ಆ ಒಂದು ವಿಷಯವನ್ನ ಈಗ ಆಗ್ತಾ ಇರುವಂತಹ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಆ ವಿಷಯವನ್ನು ಕೂಡ ಕಾರ್ಯಕರ್ತರಿಗೆ ಮುಟ್ಟಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆ ಒಂದು ಏನು ರೆಸಲ್ಯೂಷನ್ ಮಾಡಿದ್ದೀವಿ ಅದರ ಕನ್ನಡ ಅನುವಾದವನ್ನು ಈಗಾಗಲೇ KPCC ವತಿಯಿಂದ ಆಗ್ತಾ ಇದೆ. ಅದನ್ನು ತಕ್ಕೊಂಡು ನಾವೆಲ್ಲ ಕಾರ್ಯಕರ್ತರ ಕಡೆಗೆ ನಾವು ಹೋಗಬೇಕಾಗಿರುವಂಥದ್ದು, ಪದವಿಯನ್ನ ನೀವು ನಮ್ಗೆ ಏನು ಕೊಟ್ಟಿದ್ದೀರಿ ಅದನ್ನು ಹೊತ್ಕೊಂಡಿರುವಂತ ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮಿಂದ ನಾವು ಎಲೆಕ್ಟ್ ಆಗಿ ಒಂದು ಪದವಿಯನ್ನು ಪಡ್ಕೊಂಡು ಅಲ್ಲಿ ಲೋಕಸಭೆಯಲ್ಲಿ ಕೂತಿರುವಂತದ್ದು. ಆದ್ರಿಂದ ನಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರೆ ಖಂಡಿತವಾಗಿ ಕಾರ್ಯಕರ್ತರಿಗೆ ನಾವು ಅವರ ಕಡೆ ಹೋಗ್ಬೇಕಾಗಿರುವಂತದ್ದು. ಮನವಿ ಕಳಕಳಿ ಏನಂದ್ರೆ ಕಾರ್ಯಕರ್ತರ ಪರವಾಗಿ ಇಲ್ಲಿರುವಂತಹ ಸಚಿವರಲ್ಲಿ ಮತ್ತು ಗೋಪಿನಾಥ್ ಮುಂಡೇಜಿ ಅವರಿಗೆ ಮತ್ತು ಕಾರ್ಯಾಧ್ಯಕ್ಷರಿಗೆ, ಯಾಕಂದ್ರೆ ಈಗ 2 ವರ್ಷ ಸರ್ಕಾರ ಬಂದು 2 ವರ್ಷ ಆಯಿತು. ಇಲ್ಲಿವರೆಗೆ ರಾಜ್ಯ ಮಟ್ಟದ ನಾಮನಿರ್ದೇಶನಗಳನ್ನ ಪಟ್ಟಿಯನ್ನು ಕೊಟ್ಟಿದ್ದೀವಿ, ಇಲ್ಲಿವರೆಗೆ ಆಗ್ತಾ ಇಲ್ಲ. ಅದನ್ನು ಆದಷ್ಟು ಜಲ್ದಿ ತಾವು ಜಾರಿಗೊಳಿಸುವಂತ ಕೆಲಸವನ್ನ ಮಾಡ್ರಿ. ಯಾಕಂದ್ರೆ ನಮ್ಮ ಚುನಾವಣೆಗಳು 12 ರಾತ್ರಿ ಅಂತೇಳಿ ಕಷ್ಟ ಬಿದ್ದು ಕಾರ್ಯಕರ್ತರು ಮಾಡ್ತಾರೆ. ಆದ್ರೆ ನಾವು ದಿನಗಳನ್ನ ಕಳೀತಾ ಇದ್ದೀವಿ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ 3 ವರ್ಷಗಳ 4 ವರ್ಷ ಆಯಿತು, ಆದ್ರೂ ಅದು ಕೂಡ ಚುನಾವಣೆಗಳಾಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗನೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಮಾಡಿ ವಿವಿಧ ಕಾರ್ಯಕರ್ತ ಮುಖಂಡರಿಗೆ ಸ್ಥಾನಮಾನಗಳನ್ನು ಕೊಡೋದ್ರ ಜೊತೆಗೆ ಏನು ಪಾರ್ಲಿಮೆಂಟ್ ಅಲ್ಲಿ ಮತ್ತು ಶಾಸಕರ ಸಂದರ್ಭದಲ್ಲಿ ದುಡಿದಂತವರಿಗೆ ಗೌರವವನ್ನು ಸೂಚಿಸಲಾಗ್ತದೆ ಮತ್ತು ಅಧಿಕಾರವನ್ನು ಕೊಟ್ಟಂಗೆ ಆಗ್ತದ. ಮತ್ತು ರಾಜ್ಯ ಮಟ್ಟದಲ್ಲಿ ಸುಮಾರು 1,500 ನಾಮನಿರ್ದೇಶನ ಸದಸ್ಯರುಗಳನ್ನ ಇಷ್ಟೊತ್ತಿಗೆ ನಾವು ಮಾಡಿದ್ರೆ ಅವ್ರಿಗೆ 2 ಟರ್ಮ್ ಬರ್ತಾ ಇತ್ತು. ಆದ್ರೆ ಇಲ್ಲಿವರೆಗೆ ಆ ಪಟ್ಟಿಗಳನ್ನು ಹೋಗಿದೆ, ಅದು ಆಗ್ತಾ ಇಲ್ಲ. ನಾವು ಕೂಡ CLPಯಲ್ಲಿ ಕೂಡ ಹಲವಾರು ಬಾರಿ ಕೇಳಿದೀವಿ, ಆದ್ರೆ ಅದು ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಿಂದ, ನನ್ನ ಜಿಲ್ಲೆಯ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಇಲ್ಲಿರುವಂತಹ ಸಚಿವರಿಗೆ ಮತ್ತು ಉಸ್ತುವಾರಿಗಳಿಗೆ ಆದಷ್ಟು ಬೇಗ ಆ ಪಟ್ಟಿಯನ್ನ ಹೊರಹೊಮ್ಮುವಂತ ಕೆಲಸವನ್ನ ಮಾಡಿಸಬೇಕು ಅಂತ ಹೇಳಿ ಇವತ್ತು ನನಗೆ ಮಾತನಾಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆಗೆ ನಾಳೆ ಚುನಾವಣೆ ನಡೆಯಲಿದೆ ಎಂದು ಮಹಾಸಭಾದ ಅಧ್ಯಕ್ಷ ಸಮಾಜದ ವಿಪ್ರ ಮುಖಂಡ ಮುರಳೀಧರ್ ಕುಲಕರ್ಣಿ ಅವರು ಹೇಳಿದರು. ಅವರು ಇಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ,
ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಸಮರ್ಥ ಆಡಳಿತಗಾರ, ಅಮೆರಿಕ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಒಗ್ಗೂಡಿಸಿದ ಕೀರ್ತಿ ಇವರದಾಗಿದೆ. ತಮ್ಮ ಕೆಲಸಗಳ ಮೂಲಕ ಸಮರ್ಥ ಆಡಳಿತಗಾರ ಎಂದು ಸಾಬೀತುಪಡಿಸಿದ್ದಾರೆ. ಭಾನುಪ್ರಕಾಶ್ ಅವರಿಗೆ ಉತ್ತಮ ಬೆಂಬಲ ದೊರೆತಿದೆ ಎಂದರು. 7 ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇವರಿಗೆ ಉತ್ತಮ ಅನುಭವ ಇದೆ ಎಂದು ಹೇಳಿದರು. ನಾಳೆ ಚುನಾವಣೆ ನಗರದ ಬೋಳಮದೊಡ್ಡಿ ರಸ್ತೆ ಶಾರದಾ ಕಾಲೋನಿಯಲ್ಲಿ ನಡೆಯಲಿದೆ ಎಂದರು. ರಾಜ್ಯ ಅಧ್ಯಕ್ಷೀಯ ಚುನಾವಣೆಗೆ ಭಾನುಪ್ರಕಾಶ್ ಶರ್ಮಾ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ರಮೇಶ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡಲಿದ್ದು, ಸಮಾಜದ ಅಭಿವೃದ್ಧಿ ಇವರಿಬ್ಬರನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಗಾಯತ್ರಿ ಭವನ ನಿರ್ಮಾಣ, ಮಹಿಳಾ ಸದಸ್ಯತ್ವಕ್ಕಾಗಿ ಕಾರ್ಯಕ್ರಮ, ಕೌಟುಂಬಿಕ ಸಮರಸಕ್ಕಾಗಿ ಸಮಾಲೋಚನೆ, ವಿದ್ಯಾವಂತ ಯುವಕರಿಗೆ ಉದ್ಯೋಗ ಮೇಳ ಹಾಗೂ ವಿದ್ಯಾನಿಧಿ ಯೋಜನೆ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ 10,000 ಪ್ರೋತ್ಸಾಹ ಧನ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಆನಂತರ 3 ವರ್ಷದಿಂದ ಅವರು ಉಪಾಧ್ಯಕ್ಷರಾಗಿ ಈ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಎಲ್ಲ ಥರದ ಅನುಭವವಿದೆ ಮತ್ತು ಸಂಪ್ರದಾಯದ ಕುಟುಂಬದಿಂದ ಬಂದಂಥವರು, ಪುರೋಹಿತ ಕುಟುಂಬದಿಂದ ಬಂದಂಥವರು, ನಮ್ಮ ಸಮಾಜದ ಬಗ್ಗೆ ಕಳಕಳಿರುವಂಥವರು ಅಂಥ ವ್ಯಕ್ತಿಗೆ ಈಗಾಗಲೇ ರಾಜ್ಯಾದ್ಯಂತ ಅವರಿಗೆ ಬೆಂಬಲ ಸಿಕ್ಕಿದೆ. ನಮ್ಮ ರಾಯಚೂರಿನಲ್ಲಿ ಸಹಿತ ನಾವು ಎಲ್ಲ ತಾಲೂಕಿನಲ್ಲಿ ಭೇಟಿಯಾದಾಗ ಎಲ್ಲ ತಾಲೂಕಿನಲ್ಲಿ ಸಹಿತ ನಮ್ಮ ಅಶೋಕ ಬೆಂಬಲಿತ ಭಾನುಪ್ರಕಾಶ್ ಅವರಿಗೆ ಮತ ನೀಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾ ಪ್ರತಿನಿಧಿ ಯುವಕ ಮತ್ತು ಹುಮ್ಮಸದಿಂದ ಹೊರಟಿನಿಂದ ಕೆಲಸ ಮಾಡುವಂಥ ವ್ಯಕ್ತಿ. ಅಂಥ ವ್ಯಕ್ತಿಗೆ ನಾವೆಲ್ಲ ಹಿರಿಯರೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ. ಆ ವ್ಯಕ್ತಿ ಸಹಿತ ತಾವೆಲ್ಲರೂ ಮತ ನೀಡಬೇಕಂತ ನಮ್ಮ ಸಮಾಜದವರಿಗೆ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಏನಿದೆ ಅಂದರೆ ಉದ್ದೇಶಗಳಿವೆ. ರಾಯಚೂರು ಜಿಲ್ಲೆಯಲ್ಲಿ ನಮ್ಮದೊಂದು ಗಾಯತ್ರಿ ಭವನ ಈ ವರ್ಷದಲ್ಲೇ ಮುಕ್ತಾಯಗೊಳಿಸಬೇಕೆಂಬ ಒಂದು ಇಚ್ಛೆ ಇದೆ. ನಂತರ ನಾವು ಈಗಾಗಲೇ ಪ್ರತಿಭಾ ಪುರಸ್ಕಾರ, ವಿಪ್ರಶಸ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬರೀ ಸರ್ಟಿಫಿಕೇಟ್ ಕೊಡದೆ ಅವರಿಗೆ ಬೆಳ್ಳಿ ಪದಕವನ್ನು ಪ್ರೋತ್ಸಾಹ ಸಾಕಳಿಸ್ತಾ ಇದ್ದೀವಿ. ಜೊತೆಗೆ ನಾವು ಈ ವಿದ್ಯಾನಿಧಿ ಅಂತೇಳಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ತಾಲೂಕಿನಲ್ಲೇ ಸ್ಕಾಲರ್ಶಿಪ್ 10,000 ರೂಪಾಯಿ ಕೊಡ್ತಾ ಇದ್ದೀವಿ. ಎಲಿಜಿಬಿಲಿಟಿ ಮತ್ತು ಆ ಹುಡುಗರಿಗೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ನಾವು ತಾಲೂಕಿನ ಮಟ್ಟಕ್ಕೆ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ತಾಲೂಕುಗಳ ವಿದ್ಯಾರ್ಥಿಗಳಿಗೂ ಕೊಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಇದಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗುರುಗಳಾದಂಥ ಭಾನುಪ್ರಕಾಶ್ ಅವರು ನಿಂತಿದ್ದಾರೆ. ಇವೆಲ್ಲ ಒಂದು ಮಾತಾಡಿದ ಮತವನ್ನು ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟು ಓಟ್ ಹಾಕಬೇಕು ಒಂದು ಮಾತ್ರ ಇದೆ. ದಯಮಾಡಿ ಇದರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ನಮ್ಮ ಕೊಟ್ಟಿದ್ದ ಅವಕಾಶ ಮಾಡಿಕೊಡ್ತಾ ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಯುವಕರು ಸಮಾಜಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಸಮಾಜ ಸೇವೆ ಮಾಡಬೇಕು. ನಿಮ್ಮೆಲ್ಲ ಮಾಧ್ಯಮ ಮುಖಾಂತರ ಒಂದು ಸೇವೆ ಮಾಡಲಿಕ್ಕೆ ನೀವೆಲ್ಲ ಇದು ಮಾಡಬೇಕಂತ ಧನ್ಯವಾದ. ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನೀಡಬಹುದು ಎಂದು ಸಲಹೆ ನೀಡಿ ಕೆನೆ ಪದರದ ಪರಿಕಲ್ಪನೆ ಮೂಲಕ ಜಾರಿಗೆ ನಿರ್ದೇಶನ ಇದ್ದರೂ ತಾರತೂರಿಯಲ್ಲಿ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ರಚನೆ ಮಾಡುವುದು ನ್ಯಾಯಾಲಯದ ಸಲಹೆ ಉಲ್ಲಂಘನೆ ಮಾಡಿದೆ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆರೋಪಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಭಾರತದ ಸಂವಿಧಾನದ ಅನುಚ್ಛೇದನ 338(9) ಪ್ರಕಾರ ಪರಿಶಿಷ್ಟ ಜಾತಿಯವರಲ್ಲಿ ಒಳ ಮೀಸಲಾತಿ ಮಾಡಲು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಸಲಹೆ ಪಡೆಯದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗದ ನೇಮಕ ಸಂವಿಧಾನ ಬಾಹಿರವಾಗಿದೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ನೀಡಲು ಪರಿಶಿಷ್ಟ ಜಾತಿಯವರಲ್ಲಿ ಮಾದಿಗ ಮತ್ತು ಅದರ ಸಂಬಂಧಿತ ಜಾತಿಗಳು, ಹೋಲೆಯ ಆಧಾರ ಸಂಬಂಧಿತ ಜಾತಿಗಳು, ಪರಿಶಿಷ್ಟ ಜಾತಿ ಅಲ್ಲದ ಲಂಬಾಣಿ, ಬೋವಿ, ಕೊರಚ, ಕೊಮರ ಜಾತಿಗಳನ್ನು ಹಾಗೂ ಅಲೆಮಾರಿ ಉಪಜಾತಿಗಳು ಸೇರಿ 4 ಗುಂಪುಗಳಾಗಿ ಮಾಡಿದೆ. ಇನ್ ಕೇಸ್ ಆ ಟೈಮ್ ಅವ್ರು ಕೊಟ್ಟಿದ್ದೇನೆ ಅಂತಂದರೆ ಹೈಕೋರ್ಟ್ ಮುಂದೆ ಬಂದು ಅವರು ಅಫಿಡೇವಿಟ್ ಫೈಲ್ ಮಾಡಿ ಅಪಾಲಜಿ ಕೇಳೋ ಬಂದು ಮತ್ತೆ ಮೀಸಲಾತಿ ಪ್ರಮಾಣನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದು
ಅಂದರೆ ವಿದಿನ್ 50% ಇರಲಿಕ್ಕೆ ಅದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಎರಡನೇದೇನಂತ ಅಂತಂದರೆ ಹೋದ ವರ್ಷ 1 ಆಗಸ್ಟ್ 2024 7 ಮೆಂಬರ್ಸ್ ಏನು ಒಪಿನಿಯನ್ ಬಂತಲ್ಲ, ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಅಧಿಕಾರ ಇದೆ, ಜೊತೆಗೆ ಕ್ರಿಮಿಲೇನು ಮಾಡ್ಬೋದು ಅಂತ ಅಂದರು. ಆದರೆ ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕೇವಲ ಒಳ ಮೀಸಲಾತಿ ಮಾಡ್ತಾ ಇದ್ದಾರೆ ಹೊರತು ಏನಪ್ಪ ಅಂದ್ರೆ ಅವರು ಮಾಡ್ತಾ ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಸೊ ಸದ್ಯ ಅದು ಸುಪ್ರೀಂ ಕೋರ್ಟ್ದು ಜಜ್ಮೆಂಟ್ ಏನಿದೆಯಲ್ಲ, ಒಪಿನಿಯನ್ 7 ಜಡ್ಜಸ್ ಬಂದಿತ್ತು, ಅದು ಇನ್ನೂ ಪೆಂಡಿಂಗ್ ಇದೆ. ಅದಿನ್ನ ಜಜ್ಮೆಂಟ್ ಹೊರಗಡೆ ಬಂದಿಲ್ಲ. ಸೊ ಇವ್ರೇನು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರು ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಬೇಗ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಅದರ ಅಡಿಯಲ್ಲಿ ಏನು ಈಗ ರಾಜ್ಯ ಸರ್ಕಾರದವರು ಅಥವಾ ಕಾಂಗ್ರೆಸ್ ಪಕ್ಷದವರು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ಏನು ಮಾಡಿದಾರಲ್ಲ, ಸೊ ಅದು ಸಂವಿಧಾನ ಬಾಹಿರವಾಗಿದೆ. ಏಕಸದಸ್ಯ ಪರಿಶಿಷ್ಟ ಜಾತಿಯವರಾಗಲಿ, ಪರಿಶಿಷ್ಟ ಪಂಗಡದವರಾಗಲಿ ಅಥವಾ OBCದವರಾಗಲಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಆರ್ಟಿಕಲ್ 338 ಕ್ಲಾಸ್ 9 ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಒಳ ಮೀಸಲಾತಿ ಮಾಡಕ್ಕೆ ಪವರ್ಸ್ ಇದ್ರು ಅವ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ಯಾಕಂತಂದ್ರೆ ನಮ್ಮ ಸಲಹೆ ಅಂತಿರೋ ಒಂದು ಆಯೋಗ ಇದೆ. ಸೊ ಇವರು ಕನ್ಸಲ್ಟೇಷನ್ ಮಾಡಲಿಲ್ಲ ಅಂತಂದ್ರೆ ಆಯೋಗ ಇಷ್ಟೇ ಇಲ್ಲ. ಸೊ ನಮಗೆ ನಾವು ಏನಾದರೂ ಸುಪ್ರೀಂ ಕೋರ್ಟ್ ಅಥವಾ ಯಾರಾದರೂ ಹೈಕೋರ್ಟ್ಗೆ ಹೋದ್ರೂ ಫಸ್ಟ್ ನೀವು NCSCಗೆ ಹೋಗ್ರಿ, ಅವರೆಲ್ಲ ನಿಮ್ಗೆ ಏನಾಗಿದೆ ನಮ್ಮಲ್ಲಿ ಬಹಳ ಗೊತ್ತಿರ್ತಾರೆ, ಅಲ್ಲಿ ಬಹಳ ವೋಟರ್ಸ್ ಬಹಳ ಹುಷಾರಿದ್ದಾರೆ. ಆಮೇಲೆ ಇಲ್ಲಿ ಜಿಲ್ಲಾದ ಪ್ರತಿನಿಧಿ ಆಗ್ಬೇಕಾದ್ರೆ ರಾಜ್ಯದೂ ಕೊಡ್ಕೊಂಡು ಅವ್ರು ನಿರ್ಧಾರ ಮಾಡ್ತಾರೆ. ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಹಾಗೂ ಜಿಲ್ಲಾ ಪ್ರತಿನಿಧಿ ನಾರಾಯಣರಾವ್ ಕುಲಕರ್ಣಿ ಅವರು ಸ್ಪರ್ಧಿಸಿದ್ದು, ನಾಳೆ ಬೆಳಗ್ಗೆ 8 ರಿಂದ ಸಂಜೆ 4 ಗಂಟೆಯವರೆಗೆ ನಡೆಯುವ ಚುನಾವಣೆಯಲ್ಲಿ ಸಮಾಜದ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆಗೆ ಏಪ್ರಿಲ್ 13ರಂದು ನಗರದ ಶ್ರೀ ಶಾರದಾ ವಿದ್ಯಾನಿಕೇತನ ಬೋಳಮದೊಡ್ಡೆ ರಸ್ತೆ NGO ಕಾಲೋನಿಯಲ್ಲಿ ಚುನಾವಣೆ ನಡೆಯಲಿದೆ ಎಂದು ಮಹಾಸಭಾದ ನಿಕಟಪೂರ್ವ ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಹಾಸಭಾದ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಎಸ್ ಅವರು ಸಮರ್ಥ ಆಡಳಿತಗಾರ ಮತ್ತು ಜನಪರ ಕಾಳಜಿ, ಸಮುದಾಯದ ಸಗಮ ಅಭಿವೃದ್ಧಿ ಒಂದಷ್ಟು ನನ್ನ ಗುರಿಗಳನ್ನು ಹೊಂದಿರುವ ಕ್ರಿಯಾಶೀಲ ವ್ಯಕ್ತಿತ್ವ ಅವರದು. ಅಂತವರಿಗೆ ಅವಕಾಶ ನೀಡುವ ಮೂಲಕ ಸಮಾಜ ಅಭಿವೃದ್ಧಿ ಹಿತದೃಷ್ಟಿಯಲ್ಲಿ ಮತ ಚಲಾವಣೆ ಮಾಡಬೇಕು ಎಂದು ಮನವಿ ಮಾಡಿದರು. ನಮ್ಮ ಭಾಗದ ಯಾರ ವಿದ್ಯಾರ್ಥಿಗಳಿಗೆ ಈ BMS ಕಾಲೇಜಿನ ಚೇರ್ಮನ್ ಇದ್ದಾರೆ ದಯಾನಂದ್ ಪೈ, ಅವರು ಚೇರ್ಮನ್, ಇವರು ಒನ್ ಆಫ್ ದಿ ಡೈರೆಕ್ಟರ್, ಸೆಂಚುರಿ ಗ್ರೂಪ್ನ ಮೆಂಬರ್ಸು. ಇವರಿಂದ ನಾವು ಒಂದೇ ಬರೀ ಚುನಾವಣೆ ಒಂದೇ ಕೆಲಸ ಅಲ್ಲ, ಬೇರೆ ರೀತಿಯಿಂದ ಸಂಬಂಧಗಳು ನಮಗೆ ಸಮಾಜಕ್ಕೆ ಆಗ್ತಕ್ಕಂಥ, ಆಮೇಲೆ ಹಾಸ್ಟೆಲ್ಗಳು ಇಲ್ಲಿಂದ ಬೇಕಾದವರಿಗೆ ಇವ್ರ ಮುಖಾಂತರ ನಾವೆಲ್ಲ ಸಲ್ಲಿಸ್ಕೋತಾ ಇದ್ವಿ 10 ವರ್ಷದಿಂದ. ಯಾರಿಂದ? ರಘುನಾಥ್ ಅವರಿಗೆ. ಹೀಗಾಗಿ ರಘುನಾಥ್ ಅವರ ಸಂಬಂಧ ನಮ್ಮ ಬ್ರದರ್ಕಿನ ಹೆಚ್ಚಿದ್ದು. ಇಲ್ಲಿ ಏನಾಯಿತು, ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಿಂದ್ರೋರು ಬೇರೆ ಊರಲ್ಲಿ ನಿಂದ್ರೋಳಿದ್ರು, ಅವ್ರು ಯಾರೂ ನಿಂದಿರಲಿಲ್ಲ, ಧೈರ್ಯ ಮಾಡಲಿಲ್ಲ. ಹೀಗಾಗಿ ಏನಾಯ್ತಂದರೆ ಅಲ್ಲಿ ರಾಜ್ಯದಲ್ಲಿ ಅಶೋಕ್ ಹಾರ್ನಹಳ್ಳಿ ಅವರು ಮಾನಪ್ರಕಾಶ್ ಅವರಿಗೆ ಹಾಕಿದ್ರು, ಇಲ್ಲಿ DK ಮೂರವರು ತೆಗೆಸಿ ನಮ್ಮ ತಮ್ಮನ ನಿಂದಿರ್ತಾರೆ. ನಿಂದಿರಲಿ, ಮತದಾರ ನಿರ್ಧಾರ ಮಾಡ್ತಾರೆ. ಇದು ಏನಂದರೆ ಮತದಾರೇ ಪ್ರಭುಗಳ, ಯಾವುದೇ ಮತದಾನ ಹಾಕುವಂತ ನಾವು ಯಾರು ನೋಡಲಿಕ್ಕೆ ಬರೋದಿಲ್ಲ. ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪ್ರಕಾರ ಮತದಾನ ಮಾಡಿ ನಾವು ನಮ್ಮ ಅಭ್ಯರ್ಥಿ ಪರವಾಗಿ ಮಾಡ್ತೀವಿ, ನಮ್ಮ ರಾಜ್ಯ ಅಭ್ಯರ್ಥಿ ಪರವಾಗಿ ಮಾಡ್ತೀವಿ, ಜಿಲ್ಲಾ ಅಭ್ಯರ್ಥಿ ಪರವಾಗಿ ನಾವು ಇವತ್ತಿನ ಜಿಲ್ಲಾದ್ಯಂತ ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ, ಎಲ್ಲ ಕಡೆ ಮಾಡಿದ್ವಿ. ನಾವು ಎಸ್ ರಘುನಾಥ್ ಅವರು ಒಳ್ಳೆಯ ಕಳಿಸಿದ್ದಾರೆ ಅಂತ ಹೇಳಿ ಅವರಿಗೆ ನಾವು ಮತವನ್ನು ನೀಡಿ ಬೆಂಬಲಿಸಬೇಕಂತ ಹೇಳಿ ನಾವು ಕನ್ನಡ ಪರಿಷತ್ತಿನಿಂದ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಈ ಪ್ರಕಾರ ಅವರು ಯಾಕಂದರೆ ರಘುನಾಥ್ ಅವರು ಒಳ್ಳೆಯ ಕಳಿಸಿದ್ದಾರೆ. ಹಿಂದಿನ ಸಲ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಕೇವಲ 450 ಮತದಿಂದ ಅವರು ಪರಾಭವಗೊಂಡಿದ್ದರು. ಇನ್ನೊಬ್ಬರು ಏನಂತಾರೆ ಲಕ್ಷ್ಮೀಕಾಂತ್ ಅಂತ ಅವರು ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅವರು ಸ್ಪರ್ಧೆಯಲ್ಲಿದ್ದರು. ಈಗೇನಂದರೆ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಹಿರಿಯ ನಿಕಟಪೂರ್ವ ಅಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಅವರು ಈಗ ಎಸ್ ರಘುನಾಥ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವರಿಬ್ಬರು ಸೇರಿ ಈಗೇನಪ್ಪ ಅಂದ್ರೆ ರಘುನಾಥ್ ಅವ್ರನ್ನ ನಾವು ಆಯ್ಕೆ ಮಾಡಲಿಕ್ಕೆ ನಿರ್ಣಯ ತಗೊಂಡಿದ್ವಿ. ಆ ಪ್ರಕಾರ ಎಲ್ಲ ಕಡೆ ಅವರು ಎಲ್ಲ ಜಿಲ್ಲೆಗಳಲ್ಲಿ ಸುತ್ತಿದ್ದಾರೆ. ನಾನು ಈಗ ಈ ಕಲ್ಯಾಣ ಕರ್ನಾಟಕಕ್ಕೆ ಉಸ್ತುವಾರಿಯನ್ನು ಕೊಟ್ಟಿರೋದ್ರಿಂದ ಈ 7 ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡಿ ರಘುನಾಥ್ ಅವರ ಪರವಾಗಿ ನಾವು ರಘುನಾಥ್ ಅವರ ಪರವಾಗಿ ನಾವು ಬೆಂಬಲ ಸೂಚಿಸಲಿಕ್ಕೆ ಎಲ್ಲ ಕಡೆ ಪ್ರವಾಸ ಮಾಡಿದರೆ ಒಳ್ಳೆಯ ಬೆಂಬಲ ಕಂಡು ಬಂದಿದೆ.